ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತ ಪ್ರಭಾಕರ್ ಭಟ್ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳು ಒಂದೊಂದು ತಲವಾರುಗಳನ್ನು ಇಟ್ಕೊಳ್ಳಿ, ಹೆಣ್ಮಕ್ಕಳ ವ್ಯಾನಿಟಿ ಬ್ಯಾಗಲ್ಲೂ ಕೂಡ ಒಂದೊಂದು ಚೂರಿ ಇರಲಿ ಅಂತ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳ ಬಳಿ ಒಂದೊಂದು ತಲವಾರು ಇರಲಿ, ಹೆಣ್ಣು ಮಕ್ಕಳ ವ್ಯಾನಿಟಿ ಬ್ಯಾಗಲ್ಲಿ ಚೂರಿ ಇರಲಿ. ಹಿಂದೂಗಳು ತಲವಾರ್ ತೋರಿಸಿದ್ರೆ ಉಗ್ರರ ಕಥೆಯೇ ಬೇರೆ ಇರ್ತಾ ಇತ್ತು. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೇಳಿಕೆ ಇದು. ಸಂಜೆ ಮೇಲೆ ಏನಾದರೂ ಓಡಾಡಿದ್ದೆ ಆದರೆ ನಿಮ್ಮ ಮೇಲೆ ಖಂಡಿತ ದಾಳಿ ಮಾಡ್ತಾರೆ. ಆಕ್ರಮಣ ಮಾಡಬೇಡಿ ಅಂತ ಹೇಳಿದ್ರೆ ಬೇಡ್ಕೊಂಡ್ರೆ ನಿಮ್ಮ ಕತೆ ಅಷ್ಟೇ ಮುಗಿದು ಹೋಗುತ್ತೆ. ಅದರ ಬದಲಾಗಿ ಚೂರಿ ತೋರಿಸಿ ಸಾಕು, ಅವರೇ ಹೆದರಿ ಓಡೋಗ್ತಾರೆ. ಪೌಡರು ಬಾಚಣಿಕೆ ಜೊತೆಗೆ ಒಂದು ಚೂರಿಯೂ ಇರಲಿ ಅಂತ ಕಲ್ಲಡ್ಕ ಭಟ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಉಂಟಲ್ಲ, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು, ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುವುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ, ತಿರುಗಿ 10 ಮರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನೂ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲವಾರು ಉಂಟಾ? ಒಂದೊಂದು ತಲವಾರು ಇಟ್ಕೊಳ್ಳಿ. ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದು ಉತ್ತಮ ವ್ಯವಸ್ಥೆ ಇರಬೇಕು, ಪೊಲೀಸ್ ವ್ಯವಸ್ಥೆ, ಸರ್ಕಾರ ಎಲ್ಲವೂ ಕೂಡ ಇರಬೇಕು. ಅದೇ ರೀತಿಯಾಗಿ ಜನರ ರಕ್ಷಣೆಯೂ ಕೂಡ ಸರ್ಕಾರಗಳ ಹೊಣೆಯಾಗಿರಬೇಕು. ಈ ನಡುವೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೊಟ್ಟಿರುವಂತಹ ಹೇಳಿಕೆ ತೀವ್ರವಾಗಿ ಚರ್ಚೆಗೂ ಕೂಡ ಗ್ರಾಸ ಆಗುತ್ತೆ. ಏನೆಲ್ಲ ಹೇಳಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಬಹಳ ಸದ್ದು ಮಾಡುವಂತಹ ವ್ಯಕ್ತಿ. ಈ ಬಾರಿ ಕೂಡ ಅಂಥದ್ದೇ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಪ್ರಮುಖವಾಗಿ ಇವರು ಸಂಬಂಧಪಟ್ಟಾಗಿ ಮಾತನಾಡಿರುವಂಥದ್ದು ಒಂದು ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧವಾಗಿ ಒಂದು ಮಾತಾಡಿದರೆ, ಇನ್ನೊಂದು ಕಡೆಯಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಇವರು ನೀಡಿದ್ದಾರೆ. ಅಂದರೆ ಮೊದಲು ಅವರು ಮಾತನಾಡ್ತಾ ಏನು ಬ್ಯಾಗ್ಗಳಲ್ಲಿ ಹೆಣ್ಮಕ್ಳು ಸ್ನೋ ಪೌಡರು ಬಾಚಣಿಗೆಯನ್ನು ಇಟ್ಕೊಳ್ತಾರೋ ಇದರೊಟ್ಟಿಗೆ ಒಂದು ಚೂರಿಯನ್ನು ಕೂಡ ಇಟ್ಕೋಬೇಕು ಅನ್ನುವಂತಹ ರೀತಿಯ ಒಂದು ಸೂಚನೆಯನ್ನು ಅವರು ಕೊಟ್ಟಿರುವಂಥದ್ದು, ಕರೆ ಕೊಟ್ಟಿದ್ದಾರೆ. ಯಾಕಂದರೆ ಸಂಜೆ ಮೇಲೆ ಇನ್ನು ಮುಂದೆ ಹೆಣ್ಮಕ್ಳು ಓಡಾಡೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇರುತ್ತೆ. ಒಂದಿಷ್ಟು ಜನ ಅಂದರೆ ಅವ್ರು ಕೋಟ್ ಮಾಡುವಂಥದ್ದು ಅನ್ಯ ಧರ್ಮೀಯರು ದಾಳಿ ಮಾಡೇ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಈ ಹೊತ್ತಲ್ಲಿ ನಿಮ್ಮ ಕೈಯಲ್ಲಿ ಒಂದು ಚೂರಿ ಆದರೂ ಇರಬೇಕು. 6 ಇಂಚಿನ ಒಂದು ಚೂರಿಗೆ ಲೈಸೆನ್ಸ್ ಇರಬೇಕಾಗಿಲ್ಲ, ಅದನ್ನೊಂದು ಇಟ್ಕೊಳ್ಳಿ ಬ್ಯಾಗಲ್ಲಿ. ದಾಳಿ ಮಾಡಿದ ಸಂದರ್ಭ ನೀವು ಪ್ರತಿ ದಾಳಿ ಮಾಡಬೇಕು ಅಂತ ಇಲ್ಲ, ಕೇವಲ ಚೂರಿಯನ್ನು ತೋರಿಸಿದರೆ ಸಾಕು, ಅವರು ಓಡಿ ಹೋಗ್ತಾರೆ ಅನ್ನುವ ರೀತಿಯ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಮೊನ್ನೆ ಪಹಲ್ಗಾಮ್ ದಾಳಿ ಆಗುವಂಥ ಸಂದರ್ಭ ಅಲ್ಲಿ ಏನು ನರಮೇಧವಾಯಿತು, ಎಷ್ಟು ಏನು ಹಿಂದೂಗಳು ಸತ್ತು ಹೋದ್ರು, ಅವರ ಕೈಯಲ್ಲಿ ತಲವಾರು ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ವೇನೋ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಹಿಂದೂಗಳ ಮನೆಯಲ್ಲೂ ಕೂಡ ತಲವಾರು ಇರಬೇಕು, ಪ್ರತಿಯೊಂದು ಹಿಂದೂಗಳು ಕೂಡ ಅವರ ಕೈಯಲ್ಲಿ ತಲವಾರನ್ನು ಇಟ್ಕೋಬೇಕು. ಆಗ ಇಂಥ ದಾಳಿಗಳು ಅಂದರೆ ಮೊನ್ನೆ ಏನು ಭಯೋತ್ಪಾದಕರ ಉಗ್ರಗಾಮಿಗಳ ದಾಳಿ ಆಯಿತು, ಇಂಥ ದಾಳಿಗಳು ಸಂಭವಿಸೋದಿಲ್ಲ ಅನ್ನುವಂಥ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಇವರ ಹೇಳಿಕೆ ಒಂದು ರೀತಿ ಸಂಚಲನವನ್ನು, ಒಂದು ರೀತಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಧನ್ಯವಾದಗಳು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ.